ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಮಧ್ಯಾಹ್ನದ ಫ್ರೀ ಟೈಮಲ್ಲಿ ಮಾಡ್ಕೊಳ್ಳುವಂಥ ಕೆಲವೊಂದು ಕೆಲಸಗಳನ್ನ ತೋರಿಸ್ತಾ ಇದ್ದೀನಿ. ಇದರಲ್ಲಿ 10 ಸ್ಮಾರ್ಟ್ ಕಿಚನ್ ಟಿಪ್ಸ್ ಅನ್ನೋದು ಇದೆ. ಈ ಟಿಪ್ಸ್ ಪ್ರತಿನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದರೆ ಈ ಟಿಪ್ಸ್ ಯಾವುದು ಅಂತ ನೋಡೋಣ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. Now without delay, let's start the content. Tip number 1, stainless steel utensils ಬಗ್ಗೆ. ನೀವು ಸ್ಟೀಲ್ ಡಬ್ಬಗಳನ್ನೆಲ್ಲ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ಈ ಟ್ರಿಕ್ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನೋಡ್ತಾ ಇರುವಂತಹ ದೊಡ್ಡ ಬಾಕ್ಸ್ ಅಲ್ಲಿ ಅಕ್ಕಿನ ತುಂಬಿಸಿ ಇಡ್ತೀನಿ. ಒನ್ಸ್ ಡಬ್ಬದಲ್ಲಿರುವಂತಹ ಅಕ್ಕಿನ ಯೂಸ್ ಮಾಡಿದ್ಮೇಲೆ ಒಂದ್ಸತಿ ವಾಶ್ ಮಾಡಿ ಡ್ರೈ ಆದ್ಮೇಲೆ ರಿಫಿಲ್ ಮಾಡ್ಕೊಳ್ತೀನಿ. ನಾನು ಸುಮಾರು ಸತಿ ಹೇಳಿದ್ದೀನಿ. ಸೊ ಈ ಒಂದು ಬಾಕ್ಸ್ ನ ತಗೊಂಡು ಆಲ್ಮೋಸ್ಟ್ 10 ಇಯರ್ಸ್ ಆಗಿದೆ. ತಗೊಂಡಾಗ್ಲೇ ನಾನು ಇದರ ಸ್ಟಿಕ್ಕರ್ ಎಲ್ಲಾನು ರಿಮೂವ್ ಮಾಡಬೇಕಾಗಿತ್ತು. ಬಟ್ ಆ ಟೈಮಲ್ಲಿ ಮಾಡದೇ ಇರೋ ಕಾರಣ ಇದು ಸ್ವಲ್ಪ ಸ್ಟಿಕ್ಕಿ ಆಗಿದೆ, ಸ್ವಲ್ಪ ಹಾರ್ಡ್ ಆಗು ಕೂಡ ಇದೆ. ಈಸಿಯಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ನೋಡೋಣ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಸ್ಟವ್ ಮೇಲೆ ಇಟ್ಟು ಆ ಒಂದು ಪೇಪರ್ ಅಥವಾ ಸ್ಟಿಕ್ಕರ್ ಪೋರ್ಷನ್ ಏನಿದೆಯೋ ಅದು ಬಿಸಿ ಆಗೋ ಥರ ಇಡ್ತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಈ ಥರ ಕೇರ್ಫುಲ್ ಆಗಿ ತಗೊಂಡು ಒಂದು ಚಾಕು ಸಹಾಯದಿಂದ ಜಾಸ್ತಿ ಸ್ಕ್ರ್ಯಾಚಸ್ ಮಾಡ್ದಿರಾ ಸಾಫ್ಟಾಗೆ ಜಸ್ಟ್ ಈ ರೀತಿ ರಿಮೂವ್ ಮಾಡ್ಬೋದು. ಅದು ಸ್ವಲ್ಪ ಬಿಸಿ ಆಗಿರೋ ಕಾರಣ ಆ ಸ್ಟಿಕ್ಕಿನೆಸ್ ಎಲ್ಲ ಹೋಗ್ಬಿಟ್ಟು ಜಸ್ಟ್ ನಾವು ಒಂದ್ಸತಿ ವೈಪ್ ಮಾಡ್ತಿದ್ದಂಗೆ ಇಮ್ಮಿಡಿಯೇಟ್ ಆಗಿ ಆ ಪೇಪರ್ ಎಲ್ಲನೂ ರಿಮೂವ್ ಆಗಿಬಿಡುತ್ತೆ. ಹೊಸ ಪಾತ್ರೆಗಳಲ್ಲಿರುವಂಥ ಸ್ಟಿಕ್ಕರ್ಸ್ನ ರಿಮೂವ್ ಮಾಡೋದು ತುಂಬಾನೇ ಈಸಿ. ಅದೇ ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಆ ಸ್ಟಿಕ್ಕರ್ಸ್ನ ರಿಮೂವ್ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಟೇಕಿಂಗ್ ಅಂತಾನೆ ಹೇಳ್ಬೋದು. ಈ ಮೆಥಡಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಾದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಸ್ಕ್ರಾಚಸ್ ಕೂಡ ಆಗದಿರ ಇರುತ್ತೆ. ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗಿರುತ್ತೆ. ಮೊದಲು ಈ ಒಂದು ಬಾಕ್ಸ್ನ ಬಿಸಿ ಮಾಡಿ ಅದ್ರ ಮೇಲಿರುವಂಥ ಸ್ಟಿಕ್ಕರ್ನ ರಿಮೂವ್ ಮಾಡಿದ್ದೀನಿ. ಈ ಥರ ತೆಳ್ಳಗಿರುವಂಥ ಬಾಕ್ಸಸ್ನೆಲ್ಲ ಸ್ಟವ್ ಮೇಲೆ ಇಟ್ಟಾಗ ಒಂದು ರೀತಿ ಬ್ರೌನ್ ಕಲರ್ ಸ್ಪಾಟ್ಸ್ ಆಗುತ್ತೆ ಅಲ್ವಾ, ಆ ಒಂದು ಕಲರ್ ಚೇಂಜಸ್ ಏನಾಗಿರುತ್ತೆ ಅದನ್ನ ರಿಮೂವ್ ಮಾಡೋದಕ್ಕೋಸ್ಕರ ನಿಂಬೆಹಣ್ಣು ತಗೊಂಡು ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ಎಲ್ಲೆಲ್ಲಿ ಬಿಸಿಯಿಂದ ಕಲರ್ ಚೇಂಜಸ್ ಆಗಿದೆಯೋ ಅಲ್ಲೆಲ್ಲ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಇದನ್ನ ವಾಶ್ ಮಾಡಿ ತೋರಿಸ್ತೀನಿ. ಡೈರೆಕ್ಟ್ ಆಗಿ ಸ್ಟೀಲ್ ಸ್ಕ್ರಬ್ಬರ್ನೆಲ್ಲ ಯೂಸ್ ಮಾಡಿ ಕೂಡ ಸ್ಟಿಕ್ಕರ್ಸ್ನ ರಿಮೂವ್ ಮಾಡ್ಬೋದು. ಬಟ್ ಸ್ಟೀಲ್ ಡಬ್ಬಗಳಾಗಿರೋದ್ರಿಂದ ಸ್ಕ್ರಾಚಸ್ ಅನ್ನೋದು ಆಗ್ಬಿಡುತ್ತೆ. ಡಬ್ಬಗಳ ಮೇಲೆ ಸ್ಕ್ರಾಚಸ್ ಆಗದಿರೋ ಸ್ಟಿಕ್ಕರ್ಸ್ನ ಈಸಿಯಾಗಿ ರಿಮೂವ್ ಮಾಡಬೇಕು ಅಂದರೆ ಈ ಒಂದು ಟ್ರಿಕ್ನ ಫಾಲೋ ಮಾಡ್ಬೋದು. ಈಗಾಗಲೇ ನಾನು ಕೆಲವೊಂದು ವಿಡಿಯೋಸಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ, ಮತ್ತೊಮ್ಮೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ತರ ಸ್ಟೀಲ್ ಡಬ್ಬಗಳನ್ನ ತೊಳೆದಾಗ ಇಮ್ಮಿಡಿಯೇಟ್ ಆಗಿ ಬಟ್ಟೆಯಿಂದ ಒರೆಸೋದ್ರಿಂದ ವಾಟರ್ ಮಾರ್ಕ್ಸ್ ಆಗದಿರ ಇರುತ್ತೆ, ಬೇಗ ಕೂಡ ಡ್ರೈ ಆಗುತ್ತೆ. ಬಿಸಿಲಿದ್ರೂ ಕೂಡ ಒಂದ್ಸತಿ ಒರೆಸ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಇಡೋದ್ರಿಂದ ಬೇಗನೂ ಒಣಗುತ್ತೆ, ಆ ನೀರಿನ ಮಾರ್ಕ್ಸ್ ಅನ್ನೋದು ಬೀಳ್ದಿರ ಇರುತ್ತೆ. ಸ್ಟೀಲ್ ಕಂಟೈನರ್ಸ್ ಮಾತ್ರನೇ ಅಲ್ಲ, ಯಾವುದೇ ಗ್ರಾಸರಿ ಕಂಟೈನರ್ಸ್ ಆದ್ರೂ ಕೂಡ ಒನ್ಸ್ ನಾವು ನೀಟಾಗಿ ವಾಶ್ ಮಾಡಿ ಒಣಗಿಸಿದ ಮೇಲೆನೆ ಗ್ರಾಸರೀಸ್ನ ರಿಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ಗ್ರಾಸರಿ ತುಂಬಾ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ. ಅಬ್ಸರ್ವ್ ಮಾಡಿದ್ರಲ್ಲ, ಎಲ್ಲೆಲ್ಲಿ ಆ ಒಂದು ಸ್ಟಿಕ್ಕರ್ ಮಾರ್ಕ್ಸ್ ಇತ್ತೋ ಅದೆಲ್ಲ ಕೂಡ ನೀಟಾಗಿ ರಿಮೂವ್ ಆಗಿದೆ, ಸ್ಕ್ರಾಚಸ್ ಕೂಡ ಆಗಿಲ್ಲ. ಒಂದ್ಸರಿ ನಾನು ಟಿಶ್ಯೂ ಇಂದ ಒಳಭಾಗದಲ್ಲಿ ಒರೆಸ್ಬಿಟ್ಟು ಆಮೇಲೆ ಅಕ್ಕಿನ ರಿಫಿಲ್ ಮಾಡ್ತಾ ಇದ್ದೀನಿ. ನೀವು ಯಾವ ರೈಸ್ ಯೂಸ್ ಮಾಡ್ತಿದ್ದೀರಾ ಅಂತ ತುಂಬಾ ಜನ ಕೇಳ್ತೀರಾ. ನಾನೊಂದು 4-5 ರೀತಿಯ ರೈಸ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ತೋರಿಸ್ತಾ ಇರುವಂತದ್ದು ರಾಜಮುಡಿ ಅಕ್ಕಿ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಡಸ್ಟ್ಬಿನ್ ಬಗ್ಗೆ ಹೇಳಿದ್ದೆ. ಡಸ್ಟ್ಬಿನ್ ಇರುವಂತಹ ಏರಿಯಾ, ಡಸ್ಟ್ಬಿನ್ ಡ್ರೈ ಆಗಿರ್ಬೇಕು ಅಂದ್ರೆ ಯಾವ ರೀತಿ ಟ್ರಿಕ್ಸ್ನ ಫಾಲೋ ಮಾಡ್ಬೋದು ಅಂತ. ಮಳೆಗಾಲ ಆಗಿರೋ ಕಾರಣ ಸಿಂಕ್ ಕೆಳಗಡೆ ಅಂಡರ್ ಸಿಂಕ್ ಏರಿಯಾನ ಆದಷ್ಟು ಡ್ರೈ ಆಗಿ ಇಟ್ಕೊಳ್ಬೇಕು. ಮತ್ತೆ ಡಸ್ಟ್ಬಿನ್ ಕೂಡ ಡ್ರೈ ಆಗಿರೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಆಗದಿರ ಇರುತ್ತೆ. ಆದಷ್ಟು ಡಸ್ಟ್ಬಿನ್ ಡ್ರೈ ಆಗಿರೋದಕ್ಕೋಸ್ಕರ ಗಾರ್ಬೇಜ್ ಕವರ್ಸ್ನ ಯೂಸ್ ಮಾಡ್ಬೋದು. ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಡಸ್ಟ್ಬಿನ್ನ ನೀಟಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸೋದ್ರಿಂದ ಒಳಗಡೆ ಏನಾದ್ರು ಬ್ಯಾಕ್ಟೀರಿಯಾ ಅಥವಾ ಬ್ಯಾಡ್ ಸ್ಮೆಲ್ ಏನಾದ್ರು ಉಳ್ಕೊಂಡಿದ್ರೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಡಸ್ಟ್ಬಿನ್ ತೊಳೆದ ಮೇಲೂ ಕೂಡ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅನ್ನೋದಾದ್ರೆ ಅಡಿಗೆ ಸೋಡಾ ವೆನಿಗರ್ನ ಯೂಸ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಬ್ಯಾಡ್ ಸ್ಮೆಲ್ ಎಲ್ಲ ಕೂಡ ಇನ್ಸ್ಟೆಂಟ್ ಆಗಿ ರಿಮೂವ್ ಆಗ್ಬಿಡುತ್ತೆ. ಡಸ್ಟ್ಬಿನ್ ಮಾತ್ರನೇ ಅಲ್ಲ, ಮಳೆಗಾಲ ಆಗಿರೋದ್ರಿಂದ ಕಿಚನ್ನ ಆದಷ್ಟು ಹೈಜಿನಿಕ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಕಿಚನ್ ಅಲ್ಲಿ ಯೂಸ್ ಮಾಡುವಂತ ಕ್ಲಾತ್ಸ್ನ ಕೂಡ ಅವತ್ತಿನ ದಿನನೇ ಇಮಿಡಿಯೇಟ್ ಆಗಿ ವಾಶ್ ಮಾಡೋದ್ರಿಂದ ಕೂಡ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗದಿರ ಇರುತ್ತೆ. ಯೂಶುವಲಿ ಕಿಚನ್ ಅಲ್ಲಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗೋದೇ ಡಸ್ಟ್ಬಿನ್ ಏರಿಯಾಸು ಅಥವಾ ಅಂಡರ್ ಸಿಂಕ್ ಏರಿಯಾ ಮತ್ತೆ ಈ ಒಂದು ಕಿಚನ್ ಕ್ಲಾತ್ಸ್ ಇಂದ. ಇದನ್ನ ಯಾವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಳ್ಳೋದಾದ್ರೆ ಕಿಚನ್ ತುಂಬಾ ಹೈಜಿನಿಕ್ ಆಗಿ ಫ್ರೆಶ್ ಆಗಿರುತ್ತೆ. ಕಿಚನ್ ಕ್ಲಾತ್ಸ್ನ ಪದೇ ಪದೇ ವಾಶ್ ಮಾಡೋಕ್ಕಾಗಲ್ಲ ಅಂತ ಅಂದವರು ನಾರ್ಮಲ್ ಆಗಿ ಕ್ಲೀನಿಂಗ್ ಕ್ಲಾತ್ಸ್ ಅಂತ ರೋಲ್ಸ್ ಅಲ್ಲಿ ಸಿಗುತ್ತೆ ಅಲ್ವಾ, ಅದನ್ನ ಕೂಡ ಯೂಸ್ ಮಾಡ್ಬೋದು. ಈಗಾಗಲೇ ಲಾಸ್ಟ್ ವಿಡಿಯೋಸ್ ಅಲ್ಲಿ ಅದ್ರ ಬಗ್ಗೆ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಡಸ್ಟ್ಬಿನ್ ನೀಟಾಗಿ ಡ್ರೈ ಆಗಿದೆ. ಈಗ ನಾನು ಗಾರ್ಬೇಜ್ ಕವರ್ನ ಹಾಕ್ತಾ ಇದ್ದೀನಿ.
ಆಫ್ಟರ್ನೂನ್ ಆಗಿರೋದ್ರಿಂದ ಅಲ್ಲಿವರೆಗೂ ಹಾಕಿರುವಂಥ ಗಾರ್ಬೇಜ್ನ ಇದೇ ಕವರಲ್ಲಿ ಸ್ಟೋರ್ ಮಾಡಿ ಈಗ ಆ ಕವರ್ನೇ ನಾನು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀನಿ. ತುಂಬ ಟ್ರೆಂಡ್ ಆಗಿದ್ದಂಥ ಒಂದು ಕಿಚನ್ ಟ್ರಿಕ್ನ ನೋಡೋಣ. ರಾಗಿ ಹಸಿಟ್ಟನ್ನ ಜರಡಿ ಮಾಡ್ತಾ ಇದ್ದೆ. ಜರಡಿ ಮಾಡಬೇಕಾದ್ರೆ ಯೂಶಲಿ ಈ ಥರ ನಾವು ಸ್ಪೂನಿಂದ ಅಥವಾ ಒಂದು ಬೌಲಿಂದ ತೆಗೆದ್ಬಿಟ್ಟು ಜರಡಿಗೆ ಹಾಕ್ಬಿಟ್ಟು ಈ ಥರ ಜರಡಿ ಮಾಡ್ತೀವಿ. ಇದರಿಂದ ಆ ಹಿಟ್ಟೆಲ್ಲ ಕೂಡ ಆ ಒಂದು ಗಾಳಿ ವೈಬ್ರೇಷನ್ಗೆ ಸೈಡ್ಗೆಲ್ಲ ಹರಡ್ಕೊಳ್ತಾ ಇರುತ್ತೆ. ಅದ್ರ ಬದಲಾಗಿ ಒಂದು ಗ್ಲಾಸ್ ಅಥವಾ ಸಿಲಿಂಡ್ರಿಕಲ್ ಶೇಪಲ್ಲಿ ಇರುವಂಥ ಯುಟೆನ್ಸಿಲ್ಸ್ನ ತಗೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಥರ ಜರಡಿ ಮಾಡೋದ್ರಿಂದ ಆ ಕಡೆ ಈ ಕಡೆ ಹಿಟ್ಟು ಅನ್ನೋದು ಸ್ಪ್ರೆಡ್ ಆಗ್ದಿರ ಇರುತ್ತೆ. ಅಂದರೆ ತುಂಬ ಜಾಸ್ತಿ ಸ್ಪ್ರೆಡ್ ಆಗ್ದಿರ ಇರುತ್ತೆ. ಐ ಹೋಪ್ ಈ ಒಂದು ಟ್ರಿಕ್ನ ನಿಮ್ಮಲ್ಲಿ ತುಂಬ ಜನ ಫಾಲೋ ಮಾಡ್ತಾ ಇರ್ಬೋದು. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ರಾಗಿ ಹಿಟ್ಟನ್ನ ನೀಟಾಗಿ ಜರಡಿ ಮಾಡಿದ್ದಾದ್ಮೇಲೆ ಈಗ ಅದೇ ಕಂಟೈನರ್ನ ಪುನಃ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದರಲ್ಲೇ ನಾನು ರೀಫಿಲ್ ಮಾಡ್ತಾ ಇದ್ದೀನಿ. ಇದೇ ತರ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟೆಲ್ಲನೂ ಜರಡಿ ಮಾಡಬೇಕಾದ್ರೆ ಈ ಟ್ರಿಕ್ನ ಫಾಲೋ ಮಾಡಿ ನೋಡಿ. ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಆ ಒಂದು ಫ್ಲೋರು ಎಲ್ಲ ಕಡೆ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗ್ದಿರ ಇರುತ್ತೆ. ನೆಕ್ಸ್ಟ್ ಟ್ರಿಕ್ಕು, ಆದಷ್ಟು ಸಿಂಕ್ಗೆ ಯೂಸ್ ಮಾಡಿರುವಂಥ ಕೆಳಗಡೆ ಈ ಪೈಪ್ಸ್ ಎಲ್ಲ ಏನಿರುತ್ತೆ ಅದನ್ನ ಆಗಾಗ ಚೇಂಜ್ ಮಾಡಿದ್ರೆ ಬೆಟರು. ಏನಾದರೂ ಸ್ವಲ್ಪ ಲೀಕ್ ಆಗ್ತಿದೆ ಅನ್ಸಿದ್ರು ಕೂಡ ಇಮಿಡಿಯೇಟ್ ಆಗಿ ಚೇಂಜ್ ಮಾಡೋದ್ರಿಂದ ಸಿಂಕ್ ಕೆಳಗಡೆ ಡ್ರೈ ಆಗಿರುತ್ತೆ. ಅಂಡರ್ ಸಿಂಕ್ ಏರಿಯಾದಲ್ಲಿ ಏನಾದ್ರು ಬ್ಯಾಡ್ ಸ್ಮೆಲ್ ಬರ್ತಿದೆ ಅನ್ನೋದಾದ್ರೆ ವಿಡಿಯೋದಲ್ಲಿ ನೋಡ್ತಾ ಇದೀರಲ್ವಾ, ಆದಷ್ಟು ವೆನಿಗರ್ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ಕ್ರಬ್ ಮಾಡಿ ಕ್ಲೀನ್ ಮಾಡೋದ್ರಿಂದ ಕೊಳೆ ಕೂಡ ಇಮಿಡಿಯೇಟ್ ಆಗಿ ರಿಮೂವ್ ಆಗುತ್ತೆ, ಬ್ಯಾಡ್ ಸ್ಮೆಲ್ ಕೂಡ ರಿಮೂವ್ ಆಗುತ್ತೆ. ಸ್ಪೆಷಲಿ ಈ ಒಂದು ಜಾಗದಲ್ಲಿ ಸ್ವಲ್ಪ ವೆಟ್ನೆಸ್ ಇದ್ರೂ ಕೂಡ ಬೇಗ ಸಣ್ಣ ಸಣ್ಣ ಹುಳಗಳು ಜಿರಳೆಗಳೆಲ್ಲ ಅಟ್ಯಾಕ್ ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಈ ಏರಿಯಾನ ಎಷ್ಟು ಡ್ರೈ ಆಗಿ ಇಟ್ಕೊಳ್ತೀವೋ ಅಷ್ಟು ಬ್ಯಾಡ್ ಸ್ಮೆಲ್ ಅನ್ನೋದು ಅವಾಯ್ಡ್ ಮಾಡ್ಬೋದು. ಒನ್ಸ್ ಕ್ಲೀನ್ ಮಾಡಿದ್ಮೇಲೆ ಪೂರ್ತಿ ಒಣಗಿದೆ ಅಂದಾಗ್ಲೇನೆ ಡೋರ್ಸ್ನ ಕ್ಲೋಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಐರನ್ ರಿಚ್ ನುಗ್ಗೆ ಸೊಪ್ಪು. ತುಂಬ ಜನ ನುಗ್ಗೆ ಸೊಪ್ಪನ್ನ ವಿವಿಧ ರೀತಿಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಚಟ್ನಿ ಪೌಡರ್ ಆಗಿ ಅಥವಾ ಇದನ್ನ ಸಾಂಬಾರ್ಗಂತ ಯೂಸ್ ಮಾಡ್ತಿರ್ತೀವಿ, ಪಲ್ಯಗಳೆಲ್ಲ ಮಾಡ್ತಿರ್ತೀವಿ. ಇದರಲ್ಲಿ ಬಸ್ಸಾರ್ ಎಷ್ಟು ಜನ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಬಸ್ಸಾರ್ ಮಾಡೋದಕ್ಕೋಸ್ಕರ ನುಗ್ಗೆ ಸೊಪ್ಪನ್ನ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ನ್ಯಾಚುರಲ್ ಆಗಿ ಬೆಳೆಯುವಂಥ ಸೊಪ್ಪಾದರೂ ಕೂಡ ಇದಕ್ಕೂ ಕೂಡ ಸಣ್ಣ ಸಣ್ಣ ಮಿಲಿಬಗ್ಸು ಪೆಸ್ಟ್ ಅನ್ನೋದು ಅಟ್ಯಾಕ್ ಆಗಿರುತ್ತೆ. ಅದನ್ನು ಆದಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡು ಬಿಡಿಸ್ಕೊಂಡ್ರೆ ಬೆಟರು. ಈ ಸೊಪ್ಪನ್ನ ಕವರಲ್ಲೇ ಇಟ್ಟು ಫ್ರಿಜ್ಜಲ್ಲಿ ಇಡೋದಾದರೆ ನೆಕ್ಸ್ಟ್ ಡೇಗೆ ಈ ಸೊಪ್ಪೆಲ್ಲ ಕೂಡ ನೀಟಾಗಿ ಸ್ಟೆಮ್ಸಿಂದ ಸಪ್ರೇಟ್ ಆಗಿರುತ್ತೆ. ಬಟ್ ಹಂಗೆ ಮಾಡೋದಾದರೆ ಎಲೆಗಳ ಮೇಲೆಲ್ಲ ಏನು ಕಲೆಗಳಾಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದು, ಐಡೆಂಟಿಫೈ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಬದಲಾಗಿ ಸೊಪ್ಪು ತಂದಾಗ್ಲೇ ಫ್ರೆಶ್ ಆಗಿ ಬಿಡಿಸಿಟ್ಕೊಂಡ್ರೆ ಈ ಥರ ನೀಟಾಗಿರುತ್ತೆ. ಎಳೆ ಸೊಪ್ಪನ್ನ ನಾನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ, ಬಜ್ಜಿ ಬೋಂಡಾಗೆಲ್ಲನೂ ಹಾಕ್ಬೋದು ಅನ್ನೋದ್ರಿಂದ. ಈ ಸೊಪ್ಪನ್ನ ತೊಳಿಬೇಕಾದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೊಪ್ಪನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಡ್ತೀನಿ. ಈ ಸೊಪ್ಪು ನೀರಲ್ಲಿ ಮುಳುಗೋದೇ ಇಲ್ಲ ಅಲ್ವಾ, ನಾವು ಎಷ್ಟೇ ಒಳಗಡೆ ಪ್ರೆಸ್ ಮಾಡಿದ್ರು ಕೂಡ ದೋಣಿ ಥರ ಮೇಲೆ ತೇಲ್ತಾನೆ ಇರುತ್ತೆ. ಒಂದು 5 ನಿಮಿಷ ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ಇದೇ ಥರ ಗ್ರೀನ್ ಚಿಲ್ಲೀಸ್ನ ಯೂಸ್ ಮಾಡಬೇಕಾದ್ರೂ ತುಂಬ ಕೆಮಿಕಲ್ಸ್ನ ಯೂಸ್ ಮಾಡ್ತಿದ್ದಾರೆ ಪೆಸ್ಟಿಸೈಡ್ಸ್ ಆಗಿ. ಸೊ ಈ ಒಂದು ಗ್ರೀನ್ ಚಿಲ್ಲೀಸ್ನ ನಾವು ತೊಟ್ಟನ ತೆಗೆದ್ಬಿಟ್ಟು ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತಾ ಇರ್ತೀವಿ. ಪ್ರತಿ ಸಲ ಫ್ರಿಜ್ಜಿಂದ ತೆಗೆದಾಗ ತೊಳೆಯೋ ಬದಲಾಗಿ ಫ್ರಿಜ್ಜಲ್ಲಿ ಇಡಬೇಕಾದ್ರೇ ನೀಟಾಗಿ ತೊಳೆದ್ಬಿಟ್ಟು ಇಟ್ಟಾಗ ಇಮ್ಮಿಡಿಯೇಟಾಗಿ ಯೂಸ್ ಮಾಡ್ಕೊಳ್ಬೋದಲ್ವಾ. ಈ ಹಸಿಮೆಣಸಿನ್ಕಾಯಿನ ತೊಳೆಯೋದಕ್ಕೋಸ್ಕರ ಕೂಡ ನೀರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಬದಲಾಗಿ ಹುಣಸೆ ಹಣ್ಣು ರಸ ಕೂಡ ಹಾಕ್ಕೊಳ್ಬೋದು. ಇದೆಲ್ಲ ಕೂಡ ನ್ಯಾಚುರಲ್ ಕ್ಲೀನಿಂಗ್ ಏಜೆಂಟ್ಸ್ ಅಂತಲೇ ಹೇಳ್ಬೋದು. ಈ ಥರ ಉಪ್ಪು ಅಥವಾ ಹುಣಸೆ ರಸನ ಹಾಕಿ ಕ್ಲೀನ್ ಮಾಡೋದ್ರಿಂದ ಯಾವುದೇ ತರಕಾರಿ ಮೇಲಾದರೂ ಕೂಡ ಪೆಸ್ಟಿಸೈಡ್ಸ್ ಎಲ್ಲ ಏನಿರುತ್ತೆ ಅದು ಈಸಿಯಾಗಿ ರಿಮೂವ್ ಆಗುತ್ತೆ. ಅದರ ಮೇಲಿರುವಂಥ ಡರ್ಟ್ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಏನಾದರೂ ಸಣ್ಣ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗಿದ್ರು ಅದು ಕೂಡ ಕ್ಲೀನ್ ಮಾಡೋಕ್ಕೆ ಈ ಸಾಲ್ಟ್ ಇರ್ಬೋದು, ಆಮೇಲೆ ಈ ಹುಣಸೆ ಹಣ್ಣಿನ ರಸ ಅನ್ನೋದು ತುಂಬ ಹೆಲ್ಪ್ಫುಲ್ ಮಾಡುತ್ತೆ. ಒಂದು 2 ನಿಮಿಷ ಉಪ್ಪು ನೀರಲ್ಲಿ ಬಿಟ್ಬಿಟ್ಟು ಆಮೇಲೆ ಮೆಣಸಿನಕಾಯಿನ ತೊಳೆದ್ಬಿಟ್ಟು ಈ ಥರ ಡ್ರೈಯಿಂಗ್ ಮ್ಯಾಟ್ ಮೇಲೆ ಹಾಕಿದ್ದೀನಿ. ಇದನ್ನ ಇದೇ ಥರ ಬಿಟ್ಟರೆ ಒಣಗಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ ಒಂದು ಕಾಟನ್ ಟವಲ್ನ ತೊಗೊಂಡು ಜಸ್ಟ್ ಈ ಥರ ಡ್ಯಾಂಪ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಒಂದು 1/2 ಅವರ್ ಹೊರಗಡೆನೆ ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಫ್ರಿಜ್ಜಲ್ಲಿ ಇಡುವಾಗ ಆದಷ್ಟು ತೊಟ್ಟನ ತೆಗೆದ್ಬಿಟ್ಟು ಇಡಬೇಕು. ಆವಾಗ ನಿಮಗೆ ತುಂಬ ದಿನಗಳವರೆಗೂ ಕೂಡ ಹಸಿಮೆಣಸಿನಕಾಯಿ ಫ್ರೆಶ್ ಆಗಿರುತ್ತೆ. ತೊಳೆಯೋಕೆ ಮುಂಚೆನೇ ತೊಟ್ಟನೆಲ್ಲ ರಿಮೂವ್ ಮಾಡಿದ್ದೀರಾ ಅನ್ನೋದಾದರೆ ಆದಷ್ಟು ಬೇಗನೆ ಯೂಸ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಕೊಳ್ತೋಗೋ ಚಾನ್ಸ್ ಇರುತ್ತೆ.
ನೆಕ್ಸ್ಟು ಆಂಧ್ರ ಸ್ಪೆಷಲ್ ಸ್ವೀಟ್ ಬೂರೆಲು. ಎಲ್ಲ ಪೂಜೆಗಳಲ್ಲೂ ನೈವೇದ್ಯಕ್ಕೋಸ್ಕರ ಇದನ್ನು ಇಡ್ತಾ ಇರ್ತಾರೆ. ಇದನ್ನು ಮಾಡೋದಕ್ಕೋಸ್ಕರ ನಾರ್ಮಲ್ ಒಬ್ಬಟ್ಟು ಹೂರ್ಣ ಏನು ಬರುತ್ತೆ ಅದ್ರ ಜೊತೆಗೆ ಈ ಬ್ಯಾಟರ್ ಬೇಕಾಗುತ್ತೆ. ಈ ಬ್ಯಾಟರ್ನ ಪ್ರಿಪೇರ್ ಮಾಡೋದಕ್ಕೋಸ್ಕರ 2 ಬೌಲ್ಸ್ನ ತೊಗೊಂಡು ಒಂದು ಬೌಲಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ 2.5 ಕಪ್ಪಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಸೋನಾ ಮಸೂರಿ ಆದರೂ ತೊಗೊಳ್ಬೋದು. ಬೇರೆ ರೀತಿಯ ನೀವು ಇಡ್ಲಿ ರೈಸ್ ಎಲ್ಲ ತೊಗೊಂಡ್ರೆ ಇದು ಪರ್ಫೆಕ್ಟಾಗಿ ಬರಲ್ಲ. ಇದು ಮಿನಿಮಮ್ 3 ಅವರ್ಸ್ ಆದ್ರೂ ಸೋಕ್ ಆಗಬೇಕಾಗತ್ತೆ. ಸ್ವಲ್ಪ ನಾನು ಲೇಟಾಗಿ ಸೋಕ್ ಮಾಡೋಕೆ ಇಡ್ತಾ ಇರೋದ್ರಿಂದ ಬಿಸಿ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಿಸಿ ನೀರನ್ನ ಯೂಸ್ ಮಾಡಿದಾಗ 1.5-2 ಅವರ್ಸ್ ಆದರೂ ಸಾಕಾಗುತ್ತೆ. ಈಗ 2 ಅವರ್ ಆಗಿದೆ. ಇದನ್ನು ಮಿಕ್ಸಿ ಜಾರಲ್ಲೇ ರುಬ್ಕೊಳ್ತೀನಿ. ಮೊದಲಿಗೆ ಉದ್ದಿನ ಬೇಳೆನ ರುಬ್ತಾ ಇದ್ದೀನಿ. ನೀರನ್ನ ಕಡಿಮೆ ಯೂಸ್ ಮಾಡಿ ರುಬ್ಕೊಳ್ಬೇಕಾಗತ್ತೆ. ಉದ್ದಿನ ಬೇಳೆನ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಾಫ್ಟಾಗೆ ರುಬ್ಕೊಳ್ಬೇಕಾಗತ್ತೆ. ಅಕ್ಕಿ ಆದರೆ ಸ್ವಲ್ಪ ತರಿ ಇದ್ರೂ ಪರವಾಗಿಲ್ಲ. ಉದ್ದಿನ ಬೇಳೆನ ಮಾತ್ರ ಸಾಫ್ಟಾಗೆ ರುಬ್ಕೊಳ್ಬೇಕಾಗತ್ತೆ. ಬ್ಯಾಟರ್ ಕನ್ಸಿಸ್ಟೆನ್ಸಿ ತುಂಬ ರನ್ನಿ ಆಗಿರಬಾರ್ದು. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಈ ಥರ ಇರಬೇಕು. ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಅವರ್ ಆದರೂ ರೆಸ್ಟ್ಗೆ ಇಡಬೇಕಾಗತ್ತೆ. ರೆಸ್ಟ್ಗೆ ಇಡೋದಕ್ಕಿಂತ ಮುಂಚೆ ಇದರಲ್ಲಿ 1 ಸ್ಪೂನಷ್ಟು ಉಪ್ಪು, 1 ಸ್ಪೂನಷ್ಟು ಸಕ್ಕರೆ, ಅದರಲ್ಲೇ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕಿದ್ದೀನಿ. ಬ್ಯಾಟರ್ನ ನೀವು ಗ್ರೈಂಡರಲ್ಲಿ ರುಬ್ತೀರಾ ಅನ್ನೋದಾದರೆ ಅಡುಗೆ ಸೋಡಾನ ಸ್ಕಿಪ್ ಮಾಡಿ. ಇದೆಲ್ಲದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ರೆಸ್ಟ್ಗೆ ಇಡೋಣ. 1 ಅವರ್ ಆದಮೇಲೆ ಒಬ್ಬಟ್ಟಿಗೋಸ್ಕರ ಹೂರ್ಣ ಏನು ಮಾಡ್ಕೊಂಡಿದ್ದೆ ಅದನ್ನು ಈ ಥರ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ನ ಡೀಪ್ ಫ್ರೈ ಮಾಡೋದ್ರಿಂದ ಸೈಜ್ ಸ್ವಲ್ಪ ದೊಡ್ಡದಾಗೆ ಬರುತ್ತೆ. ಕಡಿಮೆ ಸೈಜಲ್ಲಿ ಬೇಕು ಅನ್ನೋದಾದರೆ ಈ ಉಂಡೆಗಳನ್ನ ಕಡಿಮೆ ಸೈಜಲ್ಲಿ ಮಾಡ್ಕೊಳ್ಬೋದು. ಈ ಥರ ಉಂಡೆನ ಮಾಡ್ಕೊಂಡಿದ್ದೀನಿ. ಬ್ಯಾಟರ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. 1 ಅವರ್ ಆಗಿದೆ ಅಲ್ವಾ. ಈಗ ಇದರಲ್ಲಿ ಡಿಪ್ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡುವಂಥದ್ದು. ಈ ಬ್ಯಾಟರ್ ಬದಲಾಗಿ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಬಟ್ ಈ ಒಂದು ಸ್ವೀಟ್ಸ್ನ ನಾನು ಡ್ಯಾನ್ಸ್ ಕ್ಲಾಸ್ ಮಕ್ಕಳಿಗೆ ಕಳಿಸ್ಕೊಡ್ತಾ ಇರೋದ್ರಿಂದ ಹೆಲ್ತಿ ವರ್ಷನಲ್ಲಿ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ನಾನು ಜಸ್ಟ್ ಈ ಒಂದು ಉಂಡೆನ ಈ ಥರ ವಿಡಿಯೋದಲ್ಲಿ ತೋರಿಸ್ದಂಗೆ ಸ್ಪೂನ್ ಸಹಾಯದಿಂದ ಡಿಪ್ ಮಾಡಿಬಿಟ್ಟು ಬ್ಯಾಟರಲ್ಲಿ ಇದನ್ನು ಡೈರೆಕ್ಟಾಗಿ ಆಯಿಲಲ್ಲಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದಾದರೆ ಡೈರೆಕ್ಟಾಗಿ ಉಂಡೆನ ಬ್ಯಾಟರಲ್ಲಿ ಅಂದರೆ ಕೈನ ಯೂಸ್ ಮಾಡಿಬಿಟ್ಟೆ ಈ ಥರ ಮಾಡ್ಕೊಳ್ಬೋದು. ಇಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಅಂದಾಗ ಸ್ಪೂನ್ನ ಸಹಾಯದಿಂದ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಒನ್ಸ್ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬ್ಯಾಟರಲ್ಲಿ ಸಕ್ಕರೆನ ಯೂಸ್ ಮಾಡಿರೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ವೈಸ್ ಕೂಡ ತುಂಬ ರುಚಿಯಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಟ್ರೈ ಮಾಡಿ. ಆಗಲೇ ಹೇಳ್ದಂಗೆ ಇದರ ಸೈಜ್ ನಿಮಗೆ ಕಡಿಮೆ ಬೇಕು ಅನ್ನೋದಾದರೆ ಹೂರ್ಣನ ನೀವು ಉಂಡೆ ಮಾಡ್ಕೊಳ್ಬೇಕಾದ್ರೆ ಅದರ ಸೈಜ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಈ ಸ್ವೀಟ್ನ ತೆಲುಗುವಲ್ಲಿ ಬೂರೆಲು ಅಂತ ಅಂತಾರೆ. ಕನ್ನಡದಲ್ಲಿ ಏನಂತಾರೆ ಅಂತ ಎಕ್ಸಾಕ್ಟ್ ನೇಮ್ ನಿಮಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೌಂಡ್ ಕೇಳಿಸ್ಕೊಂಡ್ರಲ್ಲ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ. ಒಬ್ಬಟ್ಟು ಮಾಡಿದಾಗ ಹೂರ್ಣ ಏನಾದರೂ ಉಳಿದಿದ್ರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್, ಪ್ರತಿ ಸರಿ ಹೇಳ್ದಂಗೆ ಗ್ರಾಸರಿ ಕಂಟೈನರ್ ಒನ್ಸ್ ಖಾಲಿ ಆದಮೇಲೆ ನೀಟಾಗಿ ವಾಶ್ ಮಾಡಿ ಆಮೇಲೆ ರಿಫಿಲ್ ಮಾಡೋದ್ರಿಂದ ಕಂಟೈನರ್ಸ್ ಯಾವಾಗಲೂ ಕೂಡ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ. ಆ್ಯಕ್ಚುಲಿ ಇದನ್ನು ತುಂಬ ಸರಿ ಹೇಳಿದ್ದೀನಿ, ಇಲ್ಲಿ ಶೇರ್ ಮಾಡಬಾರ್ದಾಗಿತ್ತು. ಬಟ್ ಈ ಒಂದು ವಿಡಿಯೋ ಆಫ್ಟರ್ನೂನ್ ರೊಟೀನ್ ಅಂತ ನಾನು ಶೂಟ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ಫೈನಲ್ ಆಗಿ ಎಲ್ಲದನ್ನ ಚೆಕ್ ಮಾಡಿದ್ರೆ ಒಳ್ಳೆ ಕಿಚನ್ ಟಿಪ್ಸ್ ಇದೆ ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ತಮ್ನೈಲಲ್ಲಿ ಕಿಚನ್ ಟಿಪ್ಸ್ ಅಂತಲೇ ಆ್ಯಡ್ ಮಾಡಿದ್ದೀನಿ. ಸ್ವೀಟ್ ಮಾಡಿದಾಗ ಏಲಕ್ಕಿ ಎಲ್ಲ ಯೂಸ್ ಮಾಡಿರ್ತೀವಲ್ವಾ, ಏಲಕ್ಕಿ ಬೀಜಗಳನ್ನ ಮಾತ್ರ ಯೂಸ್ ಮಾಡಿಕೊಂಡು ಸಿಪ್ಪೆನ ಬಿಸಾಡ್ದಿರ ಟೀ ಪೌಡರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಆದಷ್ಟು ಮಳೆ ಮತ್ತು ಚಳಿಗಾಲದಲ್ಲಿ ಮಿಕ್ಸ್ಡ್ ಟೀ ಪೌಡರ್ನ ಯೂಸ್ ಮಾಡಿದ್ರೇ ಬೆಟರು. ಅಂದರೆ ಈ ತುಳಸಿ, ಶುಂಠಿ, ಏಲಕ್ಕಿ ಎಲ್ಲನೂ ಹಾಕಿರ್ತಾರಲ್ವ, ಈ ಥರದ್ದಾದರೆ ನಮ್ಮ ಗಂಟ್ಲಿಗೂ ಕೂಡ ಒಳ್ಳೆಯದು, ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ. ಮಳೆಗಾಲ ಅಂದರೆ ನೆನಪಾಯಿತು. ಆದಷ್ಟು ಬೆಡ್ಡು ಪ್ರೊಟೆಕ್ಟಿವ್ ಆಗಿ ಮಾಯ್ಶ್ಚರ್ ಎಲ್ಲ ಇಲ್ದಿರ ಡ್ರೈ ಆಗಿರಬೇಕು ಅನ್ನೋದಾದರೆ ಬೆಡ್ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿರುವಂಥ ಮನೆಯಲ್ಲಿ ಅಲ್ಪ ಸ್ವಲ್ಪ ನೀರು ಚೆಲ್ಲಿದ್ರೂ ಕೂಡ ಬೆಡ್ ಒಳಗಡೆ ಹೋಗ್ದಿರ ಇರುತ್ತೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಮೇಲೆ ಮೈಕ್ರೋಫೈಬರ್ ಕ್ಲಾತ್ ಬಂದಿರುತ್ತೆ, ಒಳಗಡೆ ಒಂದು ರೀತಿ ರಬ್ಬರ್ ಮೆಟೀರಿಯಲ್ ಬಂದಿರುತ್ತೆ. ಇದರ ಲಿಂಕ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತೊಗೊಳೋದಕ್ಕಿಂತ ಮುಂಚೆ ಬೆಡ್ ಸೈಜ್ನ ಕರೆಕ್ಟಾಗಿ ಚೆಕ್ ಮಾಡಿ ಆಮೇಲೆ ಪ್ರೊಟೆಕ್ಟರ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಎಲಾಸ್ಟಿಕ್ ಆಗಿರೋದ್ರಿಂದ ಈಸಿಯಾಗಿ ಹಾಕ್ಬೋದು. ಇದನ್ನು ಹಾಕಿದ್ಮೇಲೆ ಆಮೇಲೆ ಬೆಡ್ ಕವರ್ನ ಹಾಕ್ತಾ ಇದ್ದೀನಿ. ಪ್ರೊಟೆಕ್ಟರ್ನ ಹಾಕಿ ಆಮೇಲೆ ಬೆಡ್ ಸ್ಪ್ರೆಡ್ನ ಹಾಕೋದ್ರಿಂದ ಫಿಟ್ಟಿಂಗ್ ಅನ್ನೋದು ತುಂಬ ಪರ್ಫೆಕ್ಟ್ ಆಗಿ ಬರುತ್ತೆ.
ವಿಡಿಯೋದಲ್ಲಿ ತೋರಿಸ್ದಂಗೆ ಬೆಡ್ ಸ್ಪ್ರೆಡ್ನ ಈ ಥರ ಟಕ್ ಮಾಡೋದಾದರೆ ಮಕ್ಕಳು ಇದ್ರ ಮೇಲೆ ಹತ್ತಿ ಜಂಪ್ ಮಾಡಿದ್ರು ಕೂಡ ಯಾವುದೇ ರೀತಿ ಡಿಸ್ಟರ್ಬ್ ಆಗ್ದಿರ ಇರುತ್ತೆ. ಇದೇ ಥರ ಇನ್ನೊಂದು ರೂಮಲ್ಲಿರುವಂಥ ಬೆಡ್ಗೂ ಕೂಡ ಪ್ರೊಟೆಕ್ಟರ್ನ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಸಿಗುತ್ತೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ನೋಡಿದ್ರಲ್ಲ, ಈ 10 ಟಿಪ್ಸಲ್ಲಿ ನಿಮ್ಗೆ ಯಾವ್ದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.